ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕ್ಬಿಡ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೂರ್ ಜನ ಸೇರಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರ ರಿಟೆನ್ಷನ್ ಬಗ್ಗೆ ಮಾತಾಡೋಣ. ಹೇಗೆ ಯಾರನ್ನೆಲ್ಲ ರಿಟರ್ನ್ ಮಾಡಿದ್ದಾರೆ, ಹಾಗೂ ಪಾಸಿಬಲ್ ಟಾರ್ಗೆಟ್ಸ್ ಯಾರೆಲ್ಲ ಆಪ್ಷನ್ ಅಲ್ಲಿ, ಹಾಗೂ ಉಳಿದಿರೋ RTM, ಒಂದು RTM ಉಳಿದಿದೆ ಇವ್ರ ಹತ್ರ. ಸೊ ಆ RTM ಯಾರಿಗೆ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟಿಗೆ ನೋಡೋಣ ಯಾರನ್ನೆಲ್ಲ ರಿಟರ್ನ್ ಮಾಡಿದ್ದಾರೆ ಅಂತ. ಇವರು ಬೇಸಿಕಲಿ 5 ರಿಟೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ ಇಂದ. ಫಸ್ಟಿಗೆ ಋತುರಾಜ್ ಗಾಯಕ್ವಾಡ್ ಅವರು, CSK ಕ್ಯಾಪ್ಟನ್, ಅವರಿಗೆ ಹೈಯೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ರವೀಂದ್ರ ಜಡೇಜಾ 18 crore ಈಚ್ ಕೊಟ್ಟಿದ್ದಾರೆ ಫಸ್ಟ್ ರಿಟೆನ್ಷನ್ ಅಂಡ್ ಸೆಕೆಂಡ್ ರಿಟೆನ್ಷನ್ ಆಗಿ. ಮೂರನೇ ರಿಟೆನ್ಷನ್ ಆಗಿ ಮತೀಶ್ ಪತಿರಾಣ ಅವರಿಗೆ 13 crores ಕೊಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇವರು ಎಂತ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ನಾವು ನೋಡಿದೀವಿ ಕಳೆದ ಎರಡು IPL ಸೀಸನ್ ಇಂದ. ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿದ್ದಾರೆ CSKಗೆ. ಹಾಗೂ ನಾಲ್ಕನೇ ರಿಟೆನ್ಷನ್ ಶಿವಮ್ ದುಬೆ ಅವರಿಗೆ 12 crore ಕೊಟ್ಟಿದ್ದಾರೆ. ಹಾಗೂ ಫೈನಲಿ ಫಿಫ್ತ್ ರಿಟೆನ್ಷನ್ ಆಗಿ MS ಧೋನಿ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಕ್ಯಾಟಗರಿಲಿ 4 crore ಕೊಟ್ಟು ರಿಟರ್ನ್ ಮಾಡಿದ್ದಾರೆ. ಇದು CSK ರಿಟೆನ್ಷನ್ ಆಗ್ಬಿಟ್ಟಿದೆ. ಹೇಳಿ ಎಲ್ರು, ಹೇಗೆ ಅನ್ಸಿದೆ ಈ ರಿಟೆನ್ಷನ್ ಅಂತ ಫಸ್ಟಿಗೆ? ರಿಟೆನ್ಷನ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕ್ಯಾಪ್ಟನ್ ಅವರಿಗೆ 18 CR ಕೊಟ್ಟಿದ್ದಾರೆ. ಜಡೇಜಾ ಅವ್ರು ಕೂಡ ಇಬ್ರು ಕೂಡ ವರ್ತೆ. ಮತ್ತೆ ಪತಿರಾನ 13 CR ಕೊಟ್ಟಿದ್ದಾರೆ. ಆಕ್ಷನಿಗೆ ಹೋಗ್ತಿದ್ರೆ ಆಕ್ಚುಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಸಿಕ್ತಿತ್ತು. ಮತ್ತೆ ಈಸ್ ಅ ಮ್ಯಾಚ್ ವಿನ್ನರ್ ಅಂತಾನೆ ಹೇಳ್ಬೋದು. ಸೊ 7-8 ಮ್ಯಾಚಸ್ ಆಡಿದ್ರೆ ಅದ್ರಲ್ಲೊಂದು 6 ಮ್ಯಾಚ್ ಅವರ ಬಾಲಿಂಗ್ ವಿನ್ ಮಾಡಿಸಿ ಕೊಡ್ತಾರೆ. ಅಂತ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್. ಸೊ ಅದೊಂದು ಒಳ್ಳೆ ರಿಟೆನ್ಷನ್. ಮತ್ತೆ ಶಿವಮ್ ದುಬೆ ಅವರನ್ನು ಕೂಡ ರಿಟರ್ನ್ ಮಾಡಿದ್ದಾರೆ. ಆ ಅವ್ರು ಕೂಡ ಮಿಡಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಅಗೇನ್ಸ್ಟ್ ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಮೇನ್ ರೀಸನ್ ಎಂತ ಅಂದ್ರೆ ಮ್ಯಾಚ್ ಎಲ್ಲ 7 ಮ್ಯಾಚಸ್ ಚೆನ್ನೈಯಲ್ಲಿ ಆಗ್ತಾ ಇರೋದು, ಸ್ಪಿನ್ ಫ್ರೆಂಡ್ಲಿ ಪಿಚ್. ಸೊ ಅಂತ ಕಂಡೀಷನ್ ಅಲ್ಲೇ ಸ್ಪಿನ್ನಿಗೆ ಚೆನ್ನಾಗಿ ಆಡುವಂತ ಪ್ಲೇಯರ್ಸ್ ಬೇಕಾಗ್ತದೆ. ಸೊ ಅದ್ರಲ್ಲಿ ಶಿವಮ್ ದುಬೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಒಂದೊಳ್ಳೆಯ ರಿಟೆನ್ಷನ್ ಅಂತಾನೆ ಹೇಳ್ಬೋದು, ಅಂಡ್ ವರ್ತ್ ರಿಟೆನ್ಷನ್ ಅಂತಾನೆ ಹೇಳ್ಬೋದು. ಅದು ಕೂಡ MS ಧೋನಿ ಅವರನ್ನು 4 crore ಕೊಟ್ಟು ಏನು ಪಿಕ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಬ್ಯಾಟಿಂಗ್ ಬೇಸಸ್ ಕವರ್ ಆಗ್ತದೆ. ಋತುರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್ ಮತ್ತೆ ಓಪನರ್, ಶಿವಮ್ ದುಬೆ ಅಟ್ ನಂಬರ್ 4, ಮತ್ತೆ ಜಡೇಜಾ ಅಟ್ ನಂಬರ್ 6, MS ಧೋನಿ ಅಟ್ ನಂಬರ್ 7. ಬ್ಯಾಟಿಂಗ್ ಆಲ್ಮೋಸ್ಟ್ ಕೋರ್ ಕವರ್ ಆಗ್ತದೆ. ಸ್ವಲ್ಪ ಫಿಲ್ ಅಪ್ ಮಾಡಿದ್ರೆ ಆಯ್ತು ಒಂದು ವಿತ್ ಗುಡ್ ಇಂಡಿಯನ್ ಬ್ಯಾಟ್ಸ್ಮನ್ ಅಥವಾ ಓವರ್ಸೀಸ್ ಬ್ಯಾಟ್ಸ್ಮನ್. ಸೊ ಒಂದು ರಿಟೆನ್ಷನ್ ಉಳಿದಿದೆ, ಒಂದು RTM ಉಳಿದಿದೆ. ಸೊ ಅದ್ರಲ್ಲೇ ಡೆವಾನ್ ಕಾನ್ವೆ ಅವರನ್ನು ಏನು ಚೂಸ್ ಮಾಡ್ಬೋದು, ಅಥವಾ ರಚಿನ್ ರವೀಂದ್ರ ಅವರನ್ನು ಚೂಸ್ ಮಾಡೋದು ಮೋಸ್ಟ್ ಲೈಕ್ಲಿ ನನ್ನ ಪ್ರಕಾರ. ಇಲ್ಲ ಅಂದ್ರೆ ಬೌಲರ್ಸ್ ಮೇಲೆ ಟಾರ್ಗೆಟ್ ಮಾಡೋದು, ಸಮನ್ ಲೈಕ್ ದೀಪಕ್ ಚಹರ್ ಅಥವಾ ಶಾರ್ದುಲ್ ಠಾಕೂರ್ ಅಥವಾ ತೀಕ್ಷಣ, ಅಂತವ್ರ ಮೇಲೆ ಯೂಸ್ ಮಾಡುದು. ಸೊ ನನ್ಗೆ ಅನ್ಸೋ ಪ್ರಕಾರ ಮೋಸ್ಟ್ಲಿ ಬ್ಯಾಟ್ಸ್ಮನ್ ಮೇಲೆ ಅವರು RTM ಯೂಸ್ ಮಾಡ್ಬೋದು. ಬಟ್ ಅದು ಆಕ್ಷನ್ ಡೈನಾಮಿಕ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ ಹರ್ಷ. Yeah, I think ನನ್ನ ಸೈಡ್ ಇಂದ ಹೇಳ್ಬೇಕಂದ್ರೆ ಇಟ್ಸ್ ವೆರಿ ಗುಡ್ ರಿಟೆನ್ಷನ್ CSK ಇಂದ ಈ ಸೀಸನ್ಗೆ. ಅಫ್ಕೋರ್ಸ್ ಕ್ಯಾಪ್ಟನ್ ಅವ್ರು ಫಸ್ಟ್ ರಿಟೆನ್ಷನ್ ಆಗಿ ಕೊಟ್ಟಿದ್ದಾರೆ 18 ಕೋಟಿಗೆ. ಸೆಕೆಂಡ್ ಜಡೇಜಾ 18 ಕೋಟಿಗೆ. ಸಚ್ ಅ ಬ್ರಿಲಿಯಂಟ್ ಆಲ್ರೌಂಡರ್, ವೈಟ್ ಬಾಲ್ ಆಲ್ರೌಂಡರ್. ನಮ್ಗೆ ಗೊತ್ತಿದೆ ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಆಲ್ರೌಂಡರ್. ಥರ್ಡ್ ರಿಟೆನ್ಷನ್ ಮತೀಶ ಪತಿರಾನ. ನಾವ್ ಹೇಳ್ಬೇಕಂತಿಲ್ಲ, ಮತೀಶ ಪತಿರಾನ ಯಾರ್ಕರ್ಸ್ ತುಂಬಾ ಅನ್ಪ್ಲೇಯಬಲ್. ಯಾವ ಪ್ಲೇಯರ್ಸ್ ಗಾದ್ರೂ ಸಹ, ಯಾವ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಗಾದ್ರೂ, ಇಂಡಿಯನ್ ಪ್ಲೇಯರ್ಸ್ ಗಾದ್ರೂ ಸಹ ಯಾರ್ಕರ್ ಹೊಡೆಯಕ್ ಆಗಲ್ಲ. ಫೋರ್ತ್ ರಿಟೆನ್ಷನ್ ಇಸ್ ಶಿವಮ್ ದುಬೆ. ಅಫ್ಕೋರ್ಸ್ ಹೇಳಿದಾಗೆ ಅವ್ರು ಸಚ್ ಗುಡ್ ಪ್ಲೇಯರ್, ಸ್ಪಿನ್ ಗೆ ಚೆನ್ನಾಗಿ ಆಡ್ತಾರೆ. ನಮ್ಗೆ RCB ಹೇಗೆ ರಜತ್ ಪಟಿದಾರ್ ಇದ್ದಾರೆ, ಆ ತರ ಶಿವಮ್ ದುಬೆ ಅವರು CSK ಇದ್ದಾರೆ. ಅಂಡ್ ಫಿಫ್ತ್ ರಿಟೆನ್ಷನ್ ಇಸ್ ಅಫ್ಕೋರ್ಸ್ ಧೋನಿ. ಧೋನಿಯನ್ನ 4 crores ಅನ್ಕ್ಯಾಪ್ ರಿಟೆನ್ಷನ್ ಮಾಡಕ್ಕೆ ಇಟ್ಸ್ ಬಿನ್ ಅ ವೆರಿ ಗುಡ್ ಆಪ್ಷನ್. ರೂಲ್ ತಂದಿದ್ದಾರೆ BCCI ಅವರು, ಇದಕ್ಕೋಸ್ಕರನೇ ಇವ್ರು ಬಂದು ಇನ್ನೊಂದು ಸೀಸನ್ ಆಡ್ಬೇಕಂತ ಹೇಳಿ. ಓವರ್ ಆಲ್ ಇಟ್ಸ್ ವೆರಿ ಗುಡ್ ರಿಟೆನ್ಷನ್ ನನ್ನ ಸೈಡ್ ಇಂದ ಹೇಳ್ಬೇಕಾದ್ರೆ. Okay. ಇಲ್ಲಿ ನಾವು ನೋಡ್ತಿರೋ ಹಾಗೆ ಮೇಜರ್ ಮಿಸ್ಸಿಂಗ್ ಯಾರಂದ್ರೆ ಲೈಕ್ ಓಪನರ್ಸ್ ರಚಿನ್ ರವೀಂದ್ರ ಮತ್ತೆ ಡೆವಾನ್ ಕಾನ್ವೆ ಇಬ್ರು ಕೂಡ ಅವ್ರನ್ನ ರಿಟೈನ್ ಮಾಡ್ಕೊಂಡಿಲ್ಲ. ಹಾಗೂ ಉಳಿದಿರೋದು ಇವರಿಗೆ ಕೇವಲ ಒಂದೇ RTM. ಸೊ ಇಬ್ರಲ್ಲಿ ಯಾರನ್ನಾರು ಒಬ್ರನ್ನ ತಗೊಳ್ತಾರ ಅಥವಾ ಬೇರೆ ಪ್ಲೇಯರ್ಸ್ ನ ಯಾರಾದ್ರೂ ಟಾರ್ಗೆಟ್ ಮಾಡ್ತಾರ ಅಂತ ನೋಡ್ಬೋದು. ಈ ರಿಟೆನ್ಷನ್ ಬಗ್ಗೆ ಮಾತಿಲ್ಲ, ಚೆನ್ನಾಗೆ ಕೋರ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಲೈಕ್ ಒಬ್ಬ ಹಿಟ್ಟರ್ ನ ರಿಟೈನ್ ಮಾಡಿದ್ದಾರೆ, ಒಬ್ಬ ಇಂಪಾರ್ಟೆಂಟ್ ಪೇಸ್ ಬೌಲರ್ ನ ರಿಟೈನ್ ಮಾಡಿದ್ದಾರೆ, ಒಬ್ಬ ಆಲ್ರೌಂಡರ್, ಇಂಪ್ಯಾಕ್ಟ್ಫುಲ್ ಲೆಫ್ಟ್ ಆರ್ಮ್ ಆಲ್ರೌಂಡರ್ ಜಡೇಜಾ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಫೇಸ್ ಆಫ್ CSK MS ಧೋನಿ, ಅವ್ರನ್ನ ಬಿಡಕ್ಕಾಗಲ್ಲ. ಸೊ ಅವ್ರು ಆಸ್ ಅನ್ ಅನ್ಕ್ಯಾಪ್ ಪ್ಲೇಯರ್ ಆಗಿ 4 crore ಕೊಟ್ಟು ರಿಟೈನ್ ಮಾಡಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಓಪನರ್ ಬ್ಯಾಟ್ಸ್ಮನ್ ಆಗಿ ಋತುರಾಜ್ ಗಾಯಕ್ವಾಡ್ ಅವರು ಇದ್ದಾರೆ. ಈಗ ಬರೋದು ಪಾಯಿಂಟ್ ಏನಂದ್ರೆ ಯಾವ ಪ್ಲೇಯರ್ಸ್ ನ ಟಾರ್ಗೆಟ್ ಮಾಡಬಹುದು
ಈಗ ನೋಡೋದಾದ್ರೆ ಒಂದು ಓಪನಿಂಗ್ ಸ್ಪಾಟ್ ಉಳಿದಿದೆ. ಋತುರಾಜ್ ಗಾಯಕ್ವಾಡ್ ಅವರ ಪಾರ್ಟ್ನರ್ ಆಗಿ ಯಾರು ಬರಬಹುದು ಅಂತ ಅಭಿಪ್ರಾಯ ನಿಮ್ದು ತಿಳಿಸಿ. ನಂದು ಫಸ್ಟ್ ಹೇಳೋದಾದ್ರೆ ಇವ್ರೀಗ ಹಲವಾರು ಆಪ್ಷನ್ ಇದೆ. ಫ್ಯಾಬ್ ಡೂಪ್ಲೆಸಿ ಅವರು ವಾಪಸ್ ತರೋಕೆ ಒಂದು ಗೋಲ್ಡನ್ ಅವಕಾಶ ಇದೆ. ಫ್ಯಾಬ್ ಡೂಪ್ಲೆಸಿ ಅವರಿದ್ದಾರೆ, ಜೋಸ್ ಬಟ್ಲರ್ ಅವರಿದ್ದಾರೆ, ಅಥವಾ ಡೆವಾನ್ ಕಾನ್ವೆ ಅವ್ರನ್ನೇ ವಾಪಸ್ ತರ್ತೀರಾ ಅಂತ ಅಂತ ಕೂಡ ಒಂದು ಆಪ್ಷನ್ ಇದೆ. ಆರೆಲ್ಸ್ ರಚಿನ್ ರವೀಂದ್ರ. ಇನ್ನು ಇನ್ನು ರೂಮರ್ಸ್ ಏನಂದ್ರೆ ಸಿ ಎಸ್ ಕೆ ಅವರು ರಿಷಬ್ ಪಂತ್ ಅವ್ರಿಗೆ ಟಾರ್ಗೆಟ್ ಮಾಡಬಹುದಾ ಅಂತ ಒಂದು ಕ್ವಶನ್ ಶುರು ಆಗಿದೆ. ಯಾಕಂದ್ರೆ ಆಫ್ಟರ್ MS ಧೋನಿ ಅವರು ಆಸ್ ಅ ಸಕ್ಸಸರ್ ಆಗಿ ಕಂಟಿನ್ಯೂ ಮಾಡೋಕೆ ಸಿ ಎಸ್ ಕೆ ಟೀಮ್. ನಿಮ್ಮ ಅಭಿಪ್ರಾಯ ಏನು? ಬಿಕಾಸ್ ಬಜೆಟ್ ಕೂಡ ಕಡಿಮೆ ಇದೆ, ಹಾಗೂ ಪಂಜಾಬ್ RCB ಹತ್ರ ಹೆಚ್ಚು ಬಜೆಟ್ ಇದೆ. ಲೈಕ್ ರಿಷಬ್ ಪಂತ್ ಅವರು ಸಿ ಎಸ್ ಕೆ ಹೋಗೋ ಚಾನ್ಸಸ್ ಇದೆಯಾ ಫಾರ್ ಸಕ್ಸಸ್ ಆಸ್ ಅ ಸಕ್ಸಸರ್ ಆಫ್ MS ಧೋನಿ? ಇಲ್ಲ, ಪಂಜಾಬ್ ಅವರು ಟಾರ್ಗೆಟ್ ಮಾಡ್ಬೋದು ಮಾಡ್ಲಿಕ್ಕೆ. ಯಾಕಂದ್ರೆ ರಿಕಿ ಪಾಂಟಿಂಗ್ ಅವರು ಇದ್ದಾರೆ. ಅವರು ಪ್ರತಿ ಸಲ ರಿಷಬ್ ಪಂತ್ ಅವರನ್ನು ಬ್ಯಾಕ್ ಮಾಡಿದ್ದಾರೆ. ಅಂಡ್ ಎಟ್ ಎನಿ ಕಾಸ್ಟ್ ಪಂಜಾಬ್ ಅವರೇ ಅವರನ್ನು ಆಸ್ ಅ ಕ್ಯಾಪ್ಟನ್ ಆಗಿ ಪಿಕ್ ಮಾಡ್ಬೋದು. ಅಂಡ್ ಅವರಿಗೋಸ್ಕರ ಎಷ್ಟು ಅಮೌಂಟ್ ಕೂಡ ಬಿಡ್ ಮಾಡ್ಲಿಕ್ಕೆ ರೆಡಿ ಇರ್ಬೋದು. ಸೊ ನನ್ನ ಪ್ರಕಾರ ರಿಷಬ್ ಪಂತ್ ಅವರನ್ನು ಪಿಕ್ ಮಾಡೋದು ತುಂಬಾನೇ ಕಷ್ಟ ಇದೆ. ಇವನ್ ಇಫ್ ದೇ ಆರ್ ವಿಲಿಂಗ್ ಟು ಪಿಕ್ ಹಿಮ್, ತುಂಬಾ ಕಷ್ಟ ಇದೆ. ಮೇ ಬಿ ರಚಿನ್ ರವೀಂದ್ರ ಅಥವಾ ಡೆವಾನ್ ಕಾನ್ವೆ ಇಬ್ರಲ್ಲಿ ಒಬ್ರನ್ನು ಆಸ್ ಅನ್ RTM ಪಿಕ್ ಆಗಿ ಯೂಸ್ ಮಾಡ್ಬೋದು. ಯಾರು ಫಸ್ಟ್ ಬರ್ತಾರೆ ಅವರ ಮೇಲೆ ಡಿಪೆಂಡ್ ಆಗ್ತದೆ. ಸಪೋಸ್ ಡೆವಾನ್ ಕಾನ್ವೆ ಅವರು ಸ್ವಲ್ಪ ಬೇಗ ಬಂದ್ರೆ ಕಾನ್ವೆ ಅವರನ್ನು ಆಸ್ ಅನ್ RTM ಪಿಕ್ ಆಗಿ ಬೈ ಮಾಡ್ಬೋದು. ಇಲ್ಲಾಂದ್ರೆ ರವೀಂದ್ರ ಅವರನ್ನು ಪಿಕ್ ಮಾಡ್ಬೋದು. ಸೊ ರವೀಂದ್ರ ಅವರು ಬಂದ್ರೆ ಅಡ್ವಾಂಟೇಜ್ ಏನಂದ್ರೆ ಒಂದು ಸ್ಪಿನ್ ಸ್ಪಿನ್ ಕೂಡ ಮಾಡ್ತಾರೆ. 2-3 ಓವರ್ಸ್ ಬಾಲ್ ಮಾಡ್ಬೋದು ಮಧ್ಯದಲ್ಲೇ. ಸೊ ಅದು ಮೇನ್ಲಿ ಆಕ್ಷನ್ ಡೈನಮಿಕ್ಸ್ ಮೇಲೆ ನಿಂತಿರ್ತದೆ. ಸೊ ಅದು ಬಿಟ್ರೆ ಫ್ಯಾಫ್ ಅವರನ್ನು ನೋಡ್ಬೋದು. ಸೊ ನನ್ನ ಪ್ರಕಾರ ಕಾನ್ವೆ ಅಥವಾ ರವೀಂದ್ರ ಅವರನ್ನು ನೋಡ್ಬೋದು. ಕಾನ್ವೆ ಬಂದ್ರೆ ಒಂದು ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಆಗ್ತದೆ, ಬ್ಯಾಕಪ್ ವಿಕೆಟ್ ಕೀಪರ್ ಆಪ್ಷನ್. ರಚಿನ್ ರವೀಂದ್ರ ಅವರು ಬಂದ್ರೆ ಯಂಗ್ ಪ್ಲೇಯರ್ ಕೂಡ, ಫ್ಯೂಚರ್ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್. ಮತ್ತೆ ಮಿಡಲ್ ಓವರ್ಸ್ ಅಲ್ಲಿ ಒಂದೆರಡು ಓವರ್ ಬೌಲಿಂಗ್ ಕೂಡ ಮಾಡ್ಬೋದು. ಸೊ ಐ ಥಿಂಕ್ ರಿಷಬ್ ಪಂತ್ CSK ತಗೊಳ್ಳೋದು ತುಂಬಾ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಇದೆ ಅರೌಂಡ್ 55 CR ಮಾತ್ರ ಬಜೆಟ್ ಪ್ರೆಸೆಂಟ್ ಆಗಿದೆ CSK ಹತ್ರ. ಅಂಡ್ ಮೇ ಬಿ ರಿಷಬ್ ಪಂತ್ನವರು ಅರೌಂಡ್ 26 to 30 crores ಕ್ರಾಸ್ ಆಗುವ ಚಾನ್ಸಸ್ ತುಂಬಾ ಇದೆ. ಇನ್ ಕೇಸ್ ಪಂತ್ನ ಯಾರು ತಗೊಳಕ್ ಆಗಲ್ಲ, ವಿದಿನ್ 15 crores or 18 crores ಇದ್ರೆ ಡೆಫಿನೆಟ್ಲಿ CSK ನವರು ಬೈ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈಗ ನೋಡುವ ಸ್ಟ್ಯಾಟ್ಸ್ ಪ್ರಕಾರ 15 to 18 crores ಹೋಗೋ ಚಾನ್ಸ್ ಇಲ್ಲ. ಸೊ ಆಸ್ ಸೌರಭ್ ಹೇಳಿದಾಗೆ ಪಂಜಾಬ್ಗೆ ಮಾತ್ರ RCBಗೆ ಮಾತ್ರ ಹೈ ಕೋರ್ಸ್ ಇದೆ. ಸೊ ಐ ಥಿಂಕ್ ದೋಸ್ ಟೀಮ್ಸ್ ವಿಲ್ definitely try to get Rishabh Pant for their team. Such a dynamic player, or left-hand batsman, wicket keeper batsman. Long-term captainship ತರ usability ಕೂಡ ಇದೆ. ಬಟ್ ಡೆಫಿನೆಟ್ಲಿ CSK ನವರು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಶಿಪ್ ಮಾಡಿದ್ರೆ, ಸೊ ಡೆಫಿನೆಟ್ಲಿ ರಿಷಬ್ ಪಂತ್ ಜಸ್ಟ್ ಪ್ಲೇಯರ್ ಆಗೇನೆ ಆಡ್ಬೋದು. ಇದು ನೋಡ್ಬೇಕಾಗಿ ಹೇಳಿದ್ರೆ ಒನ್ ಮೋರ್ ಥಿಂಗ್ ಐ ಕ್ಯಾನ್ ಗಿವನ್ ಹಿಂಟ್ ಇಸ್ ಫ್ಯಾಬ್ ಡಿಪ್ಲೆಸಿಸ್ ಓಪನ್ಸ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಬಿಕಾಸ್ ಅವನು ಅವ್ರು ಆಡಿದ್ದು 4 ಸೀಸನ್ 3 ಸೀಸನ್ CSKಗೆ ಇಟ್ಸ್ ಬಿನ್ ವೆರಿ ಮಚ್ ವ್ಯಾಲ್ಯೂಯೇಬಲ್. ಅದರಲ್ಲಿ 2 times ವಿನ್ನರ್ ಬೇರೆ ಆಗಿದ್ದಾರೆ ಫ್ಯಾಬ್ ಡಿಪ್ಲೆಸಿಸ್. ಸೊ ಅಗೇನ್ ಅವ್ರು ಚೆನ್ನೈ ಫ್ಯಾಮಿಲಿಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇದ್ರ ಜೊತೆ ಐ ಥಿಂಕ್ CSK ನವರು ಜೇಮ್ಸ್ ಆಂಡರ್ಸನ್ ನ ಟಾರ್ಗೆಟ್ ಮಾಡ್ಬೋದು. ಆಂಡರ್ಸನ್ ಆಲ್ರೆಡಿ 40+ ಆಗಿದ್ದಾರೆ. ಸೊ ಈ ಫಿನಾಮಿನಾ ಫಾಲೋ ಮಾಡ್ತಾ ಹೋಗ್ತಾರೆ. ಎಷ್ಟು ಪ್ಲೇಯರ್ಸ್ ಎಲ್ಲ CSK ನವ್ರು ತಗೊಳ್ತಾರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಎಲ್ಲ. ಸೊ ಐ ಥಿಂಕ್ ಕೆಲವೊಂದ್ ಕಡೆ ಐ ಥಿಂಕ್ ಇವನ್ ಮೈಕಲ್ ವಾಗನ್ ಅವ್ರು ಸಹ ಅದೇ ಹೇಳಿದ್ರು, ಜೇಮ್ಸ್ ಆಂಡರ್ಸನ್ ಇನ್ ಕೇಸ್ ಹೋದ್ರೆ ಐ ಥಿಂಕ್ ಡೆಫಿನೆಟ್ಲಿ ಚೆನ್ನೈಗೆ ಹೋಗ್ತಾರೆ. ಅವ್ನು ಈಗ ಸಚ್ ಸಚ್ ಕ್ವಾಲಿಟಿ ಬಾಲರ್, ಚೆನ್ನಾಗಿ ಸ್ವಿಂಗ್ ಮಾಡ್ತಾರೆ ಇನ್ ಕೇಸ್ ಸ್ವಿಂಗ್ ಟ್ರ್ಯಾಕ್ ಆಗಿದ್ರೆ. ಸೊ ಐ ಥಿಂಕ್ ಪವರ್ ಪ್ಲೇ ಅಲ್ಲಿ ಆದಷ್ಟು ಅವ್ರು ಕೊಟ್ಟು ಯೂಸ್ ಮಾಡ್ಕೋಬಹುದು. ಸೊ ಇನ್ ಕೇಸ್ ಫಾಸ್ಟ್ ಬೌಲರ್ಸ್ ಅಂತ ಹೇಳಿದ್ರೆ ಅವರು ವಾಪಸ್ ಮುಸ್ತಾಫಿಜರ್ಗೆ ಟಾರ್ಗೆಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಮುಸ್ತಾಫಿಜರ್ ಅವರ ಈ ಬಾಲ್ ಬ್ರಿಲಿಯಂಟ್ಲಿ ಇನ್ ದ ಫಸ್ಟ್ ಲೆಗ್ ಪ್ರೀವಿಯಸ್ ಸೀಸನ್. ಐ ಥಿಂಕ್ ಮುಸ್ತಾಫಿಜರ್ ವಾಪಸ್ ತಗೊಳ್ಳೋ ಚಾನ್ಸಸ್ ಇದೆ. ಮೇ ಬಿ RTM ಚಾನ್ಸಸ್ ಜಾಸ್ತಿ ಇದೆ. ಓಕೆ, ನಂದೊಂದು ಕ್ವಶನ್. ಲಾಸ್ಟ್ 3 years ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಮೇನ್ ಪ್ರಾಬ್ಲಮ್ ಏನಿತ್ತು ಅಂದ್ರೆ ಸ್ಪಿನ್ ಅಟ್ಯಾಕ್. ಸೊ ಸ್ಪಿನ್ ಸ್ವಲ್ಪ ವೀಕ್ ಇತ್ತು ಅಂತಾನೆ ಹೇಳ್ಬೋದು. ಸೊ ತೀಕ್ಷ್ಣ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಬಟ್ ಪ್ರಾಬ್ಲಮ್ ಎಂತ ಅಂದ್ರೆ ತೀಕ್ಷ್ಣ ಅವರನ್ನ ಆಡಿಸಿದ್ರೆ ಒಂದು ಕೀ ಫಾರಿನ್ ಬ್ಯಾಟ್ಸ್ಮನ್ ಅಥವಾ ಫಾರಿನ್ ಫಾಸ್ಟ್ ಬೌಲರ್ ಅನ್ನ ಆಡಿಸ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಈ ಸಲ ಅಶ್ವಿನ್ ಅವರನ್ನು ಪಿಕ್ ಮಾಡ್ಬೋದಾ? ಪಿಕ್ ಮಾಡಿ ಮತ್ತೆ ಅವ್ರದ್ದು ಸ್ಪಿನ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಬೋದಾ? ಏನು ನಿಮ್ಮ ಒಪಿನಿಯನ್? ಡೆಫಿನೆಟ್ಲಿ ಲೋಕಲ್ ಬಾಯ್ ಅಶ್ವಿನ್ ವಾಪಸ್ ಚೆನ್ನೈ ಟೀಮ್ ಪಿಕ್ ಮಾಡೋ ಚಾನ್ಸಸ್ ಇದೆ.
ಬಟ್ ನನ್ನ ಕೈಯಲ್ಲಿ ಹೇಳಕ್ ಆಗಲ್ಲ ಡೆಫಿನೆಟ್ ಆಗಿ ಪಿಕ್ ಮಾಡ್ತಾನ ಅಂತ ಹೇಳಿ, ಬಿಕಾಸ್ ಅವರ ಕಡೆ ಸ್ಟಾಟ್ಸ್ ಏನಾದ್ರು ಇರುತ್ತೆ, ಈ ಪ್ಲೇಯರ್ಸ್ಗೆ ಇಷ್ಟ ಅಮೌಂಟ್ ಅಂತ ತೆಗ್ದಿರ್ತಾರೆ. ಡೆಫಿನೆಟ್ಲಿ ಅಶ್ವಿನ್ ಅವರ ಇನ್ಸೈಟ್ಸ್ ಅಲ್ಲಿ ಇರ್ತಾರೆ ಅಶ್ವಿನ ತಗೊಳ್ಬೇಕಂತ. ಸೊ ಯಾಕಂದ್ರೆ ಅಶ್ವಿನ್ ಚೆಕ್ ಆಫ್ ಪಿಚ್ ಕ್ಲೀನ್ ಆಗಿ, ಲೈಕ್ ಈಸನ್ ಚೆನ್ನೈ ಬಾಯ್ ಅವ್ರಿಗೆ ಆ ಪಿಚ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಹಾಗೆ ಈಸಿ ಚೆನ್ನಾಗಿ ಗೊತ್ತಿದೆ ಆರ್ ಸಿ ಬಿ ಹೋಮ್ ಗ್ರೌಂಡ್ ನ. ಸೊ ಡೆಫಿನೆಟ್ಲಿ ಐ ಗೆಸ್ ಅಶ್ವಿನ್ ತಗೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ಬಟ್ ನಾವ್ ಏನ್ ಹೇಳಕ್ಕಾಗಲ್ಲ, ವಿ ಕ್ಯಾನ್ ಜಸ್ಟ್ ಹಾವ್ ಅ ಪ್ರೆಡಿಕ್ಷನ್ ಈ ಟೀಮ್ ಹೋಗ್ಬೋದಂತ. ಇಟ್ಸ್ ಆಲ್ ಲೆಫ್ಟ್ ಆಪ್ಷನ್ ಆದ್ಮೇಲೆ ನಾವು ವಿ ಕ್ಯಾನ್ ಸಿ ವೆರಿ ಕಮ್ಸ್ ಬ್ಯಾಕ್ ಟು ಹೋಮ್ ಟೀಮ್. ಅಶ್ವಿನ್ ಕೂಡ ಒನ್ ಆಫ್ ದಿ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಚೆನ್ನೈ ಅವರು ಏನಾದ್ರು ಪ್ಲಾನ್ ಇದ್ರೆ, ಹೋಮ್ ಕಂಡೀಷನ್ಸ್ ನ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಚೆನ್ನೈ ಬಾಯ್ ಬೇರೆ, ಆಬ್ವಿಯಸ್ಲಿ ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಸ್ವಲ್ಪ, ಅಂದ್ರೆ ಈಗ ನೋಡ್ಬೇಕು ಏನಾಗುತ್ತೆ ಅಂತ. ಆಪ್ಷನ್ ಡೈನಾಮಿಕ್ಸ್ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಯಾರಿಗೂ. ಹಾಗೂ ಅಶ್ವಿನ್ ಅವ್ರು ಸಿಗದಿದ್ರೆ ಅವರಿಗೆ ಇನ್ನೊಂದು ಆಪ್ಷನ್ ಇದೆ, ಸಾಯಿ ಕಿಶೋರ್ ಅವರು. ಗುಜರಾತ್ ಟೈಟನ್ಸ್ ಅವರಿಗೆ ಒಂದು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ, ಹಾಗೂ ಬ್ಯಾಟಿಂಗ್ ಅಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವ್ರು ಕೂಡ ತಮಿಳ್ನಾಡು ಅವರೇ. ಸೊ ಇನ್ನೊಂದು ಒಂದೊಳ್ಳೆ ಅವಕಾಶ ಇದೆ ಅವರಿಗೆ ತರಕ್ಕೆ, ಸ್ಪಿನ್ ಅಟ್ಯಾಕ್ ಸ್ಟ್ರಾಂಗ್ ಮಾಡೋಕೆ. ಬಟ್ ಗುಜರಾತ್ ಅವರು ಇನ್ ಕೇಸ್ ಏನಾದ್ರು ಅವ್ರ ಹತ್ರ ಒಂದು ಆರ್ ಟಿ ಎಂ ಬಾಕಿ ಇದೆ ಗುಜರಾತ್ ಅವ್ರ ಹತ್ರ. ಸೊ ಅವ್ರೇನಾದ್ರು ಆರ್ ಟಿ ಎಂ ಮಾಡದೇ ಇದ್ರೆ, ಅಥವಾ ಅವ್ರು ವಾಪಸ್ ಬೈ ಬ್ಯಾಕ್ ಮಾಡಕ್ಕೆ ಪ್ರಯತ್ನ ಪಡದೇ ಇದ್ರೆ, ಶಾಯ್ ಕಿಶೋರ್ ಕೂಡ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಅಶ್ವಿನ್ ಅವ್ರು ಸಿಕ್ಕಿಲ್ಲ ಅಂದ್ರೆ ಅವರು. ಪ್ಲಸ್ ಅವ್ರ ಅಡ್ವಾಂಟೇಜ್ ಏನಂದ್ರೆ ಸಾಯಿ ಕಿಶೋರ್ ಅವ್ರದ್ದು ಲೆಫ್ಟ್ ಆರ್ಮ್ ಬೌಲರ್. ಅಂತ ಬೌಲರ್ ಸಿಗೋದು ತುಂಬಾನೇ ರೇರ್. ಲೈಕ್ ಕೃಣಾಲ್ ಪಾಂಡ್ಯ, ಅಕ್ಷರ್ ಪಟೇಲ್, ಲೆಫ್ಟ್ ಹ್ಯಾಂಡೆಡ್ ಆಲ್ರೌಂಡರ್ ಸಿಗೋದು. ಸೊ ಆಲ್ರೆಡಿ ಜಡೇಜಾ ಅವ್ರು ಇದಾರೆ ಇವ್ರ ಹತ್ರ. ಆಮ್, ಗೊತ್ತಿಲ್ಲ ಅವ್ರು ಮೋಸ್ಟ್ಲಿ ಏನಾದ್ರು ಸಾಯಿ ಕಿಶೋರ್ಗೆ ಹೋಗ್ತಾರಾ ಇಲ್ವಾ ಅಂತ, ಬಿಕಾಸ್ ಲೆಫ್ಟ್ ಆರ್ಮ್ ಸ್ಪೆಷಲಿಸ್ಟ್ ಆಲ್ರೆಡಿ ಇರೋದ್ರಿಂದ ಅಶ್ವಿನ್ ಅವ್ರಿಗೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ಅವ್ರ ಏನಾದ್ರು ಮಿಸ್ ಆದ್ರೆ ಇವ್ರು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತ ಒಂದು ಸಜೆಸ್ಟ್ ಮಾಡಿದ ಅಷ್ಟೇ. ನನ್ನ ಪ್ರಕಾರ ಅಕ್ಷಿನ್ ಅವ್ರು ಮಿಸ್ ಆದ್ರೆ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಟ್ರೈ ಮಾಡುದು. ಸೊ ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ಆಗ್ತದೆ ಸ್ಪಿನ್ನಿಂಗ್ ಅಲ್ಲೇ. ಸೊ ಸಾಯಿ ಕಿಶೋರ್ ಅವರನ್ನು ಪಿಕ್ ಮಾಡೋದು ಡೌಟ್, ಯಾಕಂದ್ರೆ ಆಲ್ರೆಡಿ ಜಡೇಜಾ ಅವ್ರು ಇದ್ದಾರೆ. ಇಬ್ರು ಒಂದೇ ತರ ಬಾಲಿಂಗ್ ಮಾಡ್ತಾರೆ. ಸೊ ಇಬ್ರನ್ನ ಆಡ್ಸೋದು ಕಷ್ಟ. ಅವ್ರು ಆಲ್ರೆಡಿ ಒಂದ್ 2 ಸೀಸನ್ ಆಡಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಒಟ್ಟಿಗೆ. ಬಟ್ ಅವ್ರಿಗೆ ಒಂದು ಮ್ಯಾಚ್ ಅಲ್ಲಿ ಕೂಡ ಆಡ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಸೊ ಬೆಸ್ಟ್ ಅಶ್ವಿನ್ ಅಥವಾ ಇನ್ ಕೇಸ್ ಅವ್ರು ಸಿಕ್ಕದಿದ್ರೆ ವಾಷಿಂಗ್ಟನ್ ಸುಂದರ್ ಅಥವಾ ಚಹಲ್ ಅಂತವ್ರನ್ನ ಟ್ರೈ ಮಾಡಿದ್ರೆ ಒಳ್ಳೇದು, ರಾದರ್ ದ್ಯಾನ್ ಡಿಪೆಂಡಿಂಗ್ ಅಪಾನ್ ಫಾರಿನ್ ಸ್ಪಿನ್ನರ್ಸ್. ಯಾಕಂದ್ರೆ ಇಂಡಿಯನ್ ಸ್ಪಿನ್ನರ್ಸ್ ಅನ್ನ ಆಡಿಸಿದ್ರೆ ಅಟ್ ಲೀಸ್ಟ್ ಫಾರಿನ್ ಡೆತ್ ಓರ್ ಸ್ಪೆಷಲಿಸ್ಟ್ ಅನ್ನ ಆಡಿಸಬಹುದು, ಇಲ್ಲಾಂದ್ರೆ ಫಿನಿಶರ್ ಅನ್ನ ಆಡಿಸಬಹುದು, ಇಲ್ಲಾಂದ್ರೆ ಎಕ್ಸ್ಕ್ಲೂಸಿವ್ ಓಪನರ್ ಅನ್ನು ಕೂಡ ಆಡಿಸಬಹುದು. ಸೊ ಅದೊಂದು ಅಡ್ವಾಂಟೇಜ್ ಸಿಗ್ತದೆ. ಇನ್ನೊಂದು ಕ್ವಶನ್ ಏನಂದ್ರೆ, ಅವರು ಆಯ್ತಾ? ದೀಪಕ್ ಚಹರ್ ಅವ್ರನ್ನ ವಾಪಸ್ ಏನಾದ್ರು ತರೋ ಪ್ರಯತ್ನ ಪಡ್ತಾರ? ಬಿಕಾಸ್ 14 ಎಷ್ಟು 10+ ಕ್ರೋರ್ ಹೋಗಿದ್ರು ವಾಪಸ್ ಲಾಸ್ಟ್ 5 ಮೆಗಾ ಆಕ್ಷನ್ ಅಲ್ಲಿ. ಈ ಸಲ ಏನಾರು 14.5 ಏನಾರು ಎಷ್ಟು 14.5 ಹಾಗೆ. ಎಸ್, ಅವರು ಇಟ್ರಿಲಿ ಅಷ್ಟು ಅಮೌಂಟ್ ಕೊಟ್ಟೇ ಇರ್ಲಿಲ್ಲ ಯಾವುದೇ ಪ್ಲೇಯರ್ಸಿಗೂ. ಬಟ್ ಅವರು ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಆ ರೆಕಾರ್ಡ್ ಬ್ರೇಕ್ ಮಾಡಿದ್ರು ದೀಪಕ್ ಚಾರ್ ಅವ್ರ ಮೇಲೆ. ಬಟ್ ಅವ್ರ ಎಂತ ಆ ತರ ಏನು ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಇಂಜುರಿಯಿಂದ ಕೆಲವು ಸೀಸನ್ ಅಲ್ಲಿ ಅರ್ಧ ಸೀಸನ್ ರೂಲ್ಡ್ ಔಟ್ ಆಗಿದ್ದಾರೆ. ಇನ್ ಕೆಲವು ಸೀಸನ್ ಪರ್ಫಾರ್ಮ್ ಮಾಡಿದ್ರು ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಅವ್ರದ್ದು. ಏನಿದ್ರು ಒಂದು ಪವರ್ ಪ್ಲೇ ಅಲ್ಲಿ ಮಾತ್ರ ಸೀಮಿತವಾಗಿರ್ತಿತ್ತು ಅವರ ಪರ್ಫಾರ್ಮೆನ್ಸ್. ಬಟ್ ಈಗ ಅವ್ರಿಗೆ ಏನ್ ಮಾಡ್ತಾರೆ, ಮತ್ತೊಂದ್ಸಲ ಬ್ಯಾಕ್ ಮಾಡೋ ಚಾನ್ಸಸ್ ಇದೆಯಾ ದೀಪಕ್ ಚಹರ್ ಅವರಿಗೆ? ನನ್ ಪ್ರಕಾರ ಟು ಅ ಸರ್ಟನ್ ಬಜೆಟ್ ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ದೀಪಕ್ ಚಹರ್ ಅವರ ಬದಲು ಲೈಕ್ ಟು ಲೈಕ್ ಆಗಿ ಭುವನೇಶ್ವರ್ ಕುಮಾರ್ ಅವರನ್ನ ಟ್ರೈ ಮಾಡುದು. ಸೊ ಬೇಸಿಕಲಿ ದೀಪಕ್ ಚಹರ್ ಅವ್ರದ್ದು ಪ್ರಾಬ್ಲಮ್ ಎಂತ ಅಂದ್ರೆ, ಅವರು ಇಂಜುರಿ ಪ್ರೋನ್. ಆಡಿದ್ರೆ ಒಂದು 7-8 ಮ್ಯಾಚ್ ಆಡ್ತಾರೆ ಅಥವಾ 10 ಮ್ಯಾಚ್ ಆಡ್ತಾರೆ. ಇವನ್ ಫುಲ್ಲಿ ಫಿಟ್ ಇದ್ರು ಕೂಡ 2-3 ಮ್ಯಾಚ್ ಅಂತೂ ಮಿಸ್ ಮಾಡಿಯೇ ಮಾಡ್ತಾರೆ. ಸೊ ಟು ಅ ಸರ್ಟನ್ ಬಜೆಟ್ ಟ್ರೈ ಮಾಡ್ಬೋದು. ಆ ಬಜೆಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಬೇರೆ ಪ್ಲೇಯರ್ಸ್ ನ ಏನು ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ಅವರು ಭುವನೇಶ್ವರ್ ಕುಮಾರ್ ಅವರನ್ನು ಪಿಕ್ ಮಾಡುವಂತ ಒಂದು ಟಾರ್ಗೆಟ್ ಕೂಡ ಇಟ್ಟಿರ್ಬೋದು. ಡೆಫಿನೆಟ್ಲಿ ಅವರು ದೀಪಕ್ ಚಾರ್ನ ಅಂತೂ ಈ ಸೀಸನ್ ತಗೊಳಲ್ಲ. ಸೊ ರೀಸನ್ ಸಿಂಪಲ್ ಆಗಿ ಹೇಳಿದ ಹಾಗೆ ಫಿಟ್ನೆಸ್ ಇಶ್ಯೂ ಇದೆ. ಸೊ ಡೆಫಿನೆಟ್ಲಿ ಒಂದು 7 ಗೇಮ್ಸ್ ಆಡಿದ್ರೆ ರೆಸ್ಟ್ ಆಫ್ ದ ಟೂರ್ನಮೆಂಟ್ ಅವ್ರು ರೂಲ್ ಔಟ್ ಆಗ್ತಾರೆ. ಪ್ರೀವಿಯಸ್ 2-3 ಸೀಸನ್ಸ್ ಅದೇ ಆಗ್ತದೆ. ಸೊ ಐ ಥಿಂಕ್ ಈ ಸತಿ ಅವರು 40 crores ಹೋಗೋ ಚಾನ್ಸಸ್ ಇಲ್ಲ. ಬಟ್ ವಿಲ್ ಬಿ ಸೋಲ್ಡ್ ಫಾರ್ ಸಮ್ ಅದರ್ ಟೀಮ್. ಬಟ್ ಡೆಫಿನೆಟ್ಲಿ ಹಿ ವೋಂಟ್ ಬಿ ಕಮಿಂಗ್ ಬ್ಯಾಕ್ ಫಾರ್ ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಏನಾದ್ರು ಬೇರೆ ಕ್ವಶನ್ ಇದೆಯಾ? ಬೇರೆ ಏನಿಲ್ಲ. ಆಲ್ಮೋಸ್ಟ್ ನಾವೆಲ್ಲ
ಪಾಯಿಂಟ್ಸ್ ಕವರ್ ಮಾಡಿದೆ ಅಂತ ಅನ್ಕೊಳ್ತೇನೆ. ಸೊ ಬೇಸಿಕಲಿ ನೋಡ್ತಾ ಬಂದ್ರೆ ಚೆನ್ನೈ ಟೀಮ್ ಅಲ್ಲಿ ಬ್ಯಾಟಿಂಗ್ ಆಲ್ಮೋಸ್ಟ್ ಕವರ್ ಅಪ್ ಆಗಿದೆ. ಯಾಕಂದ್ರೆ ಓಪನರ್ ಋತುರಾಜ್ ಗಾಯಕ್ವಾಡ್, ನಂಬರ್ 4 ಅಲ್ಲೇ ದೂಬೆ, 5 ಅಥವಾ 6 ಅಲ್ಲೇ ಜಡೇಜಾ, 7 ಅಲ್ಲೇ MS ಧೋನಿ ಅವರು. ಸೊ ಮಧ್ಯದಲ್ಲೇ ಕೆಲವು ಪ್ಲೇಯರ್ಸ್ ಅನ್ನು ಪಿಕ್ ಮಾಡಿದ್ರೆ ಆಯ್ತು. ಸೊ ಬ್ಯಾಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಅವರೊಂದು ಒಳ್ಳೆ ಇಂಡಿಯನ್ ಸ್ಪಿನ್ನರ್ಸ್ ನ ಟಾರ್ಗೆಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ಗೆ ಅನಿಸ್ತದೆ. ಅದ್ರೊಟ್ಟಿಗೆ ಒಂದು ಒಳ್ಳೆ ಫಾರಿನ್ ಫಾಸ್ಟ್ ಬಾಲರ್ಸ್ ಮತ್ತೆ ಇಂಡಿಯನ್ ಫಾಸ್ಟ್ ಬಾಲರ್ಸ್ ಮೇಲೆ ಸ್ವಲ್ಪ ಏನು ಟಾರ್ಗೆಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ಗೆ ಅನಿಸ್ತದೆ. ಮತ್ತೆ ಅಷ್ಟೇ. ಓಕೆ. ಇಷ್ಟ ಅಲ್ಲ. ಓಕೆ, ದಟ್ಸ್ ಇಟ್ ಫ್ರಮ್ CSK. ಹಾಗೂ ಇನ್ನೊಂದು ಪಾಯಿಂಟ್ ಇದೆ. ಲೈಕ್ ಮೊಯಿನ್ ಅಲಿ, ಡ್ಯಾರಿಲ್ ಮಿಚೆಲ್ ಅವರ ಜಾಗಕ್ಕೆ ಈ ಸಲ ಮ್ಯಾಕ್ಸ್ವೆಲ್ ಅವ್ರ ತರ ಕೂಡ ಚಾನ್ಸಸ್ ಜಾಸ್ತಿ ಇದೆ. CSK ಅವರು 2021 ಅಲ್ಲಿ ಇವ್ರು ಹಿಂದೆ ಹೋಗಿದ್ರು, ಮ್ಯಾಕ್ಸ್ವೆಲ್ ಅವ್ರ ಹಿಂದೆ. ಬಟ್ ಬಜೆಟ್ ಇಶ್ಯೂ ಇಂದ RCB ಅವರು ಎತ್ಕೊಂಡ್ ಬಿಟ್ರು. ಬಟ್ ಈ ಸಲ ಒಂದ್ ಒಳ್ಳೆ ಗೋಲ್ಡನ್ ಅಪಾರ್ಚುನಿಟಿ ಇದೆ CSK ಅವರಿಗೆ, ಮ್ಯಾಕ್ಸ್ವೆಲ್ ಅವ್ರನ್ನ ತಂದು ಸ್ಟ್ರೆಂಥನ್ ಮಾಡಕ್ಕೆ. ಯಾಕಂದ್ರೆ ನೋಡೋದಾದ್ರೆ CSK ನೀವು ಲೈಕ್ ಪವರ್ ಹಿಟ್ಟರ್ಸ್ ಅನ್ನೋದು ತುಂಬಾ ಸ್ವಲ್ಪ ನಾವು ಶಿವಮ್ ದುಬೆ ಅವ್ರು ಬರೋ ತನಕ ಕಾಯ್ಬೇಕಾಗುತ್ತೆ. ಅದು ಮುಂಚೆ ಎಲ್ರು ಕೂಡ ಆಂಕರ್ ಪ್ಲೇಯರ್ಸ್ ಇರೋದ್ರನ್ನ ನಾವು ನೋಡಿದೀವಿ. ಓಪನರ್ಸ್ ಋತುರಾಜ್ ಗಾಯಕ್ವಾಡ್ ಸಿಚುವೇಶನ್ ತಕ್ಕ ಆಡ್ತಾರೆ. ಡೆವನ್ ಕಾನ್ವೆ ಅವರು ಸ್ವಲ್ಪ ಎಕ್ಸಿಲರೇಟ್ ಮಾಡ್ತಿದ್ರು. ಈವನ್ ಡೆವನ್ ಕಾನ್ವೆ ಅವ್ರಿಗೆ ಈಗ ಕೂಡ ಸಿಕ್ಕಿಲ್ಲ ಅಂದ್ರೆ ಇನ್ನು ರಹಾನೆ ಅವರು ಎಲ್ಲ ಇದ್ದಾಗ ಲೈಕ್ ಸ್ಕೋರ್ ಕಾರ್ಡ್ ತುಂಬಾನೇ ಸ್ಲೋ ಮೂವ್ ಆಗ್ತಾ ಇತ್ತು. ಅದನ್ನ ಒಂದು ಆಕ್ಸಿಲರೇಟ್ ಮಾಡಕ್ಕೆ ಒಬ್ಬ ಪ್ಲೇಯರ್ ಡ್ಯಾರಿಲ್ ಮಿಚೆಲ್ ಅವ್ರನ್ನ ಇಟ್ಕೊಂಡಿದ್ರು. ಬಟ್ ಡ್ಯಾರಿಲ್ ಮಿಚೆಲ್ ಅವ್ರ ಅಂತ ಏನ್ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಲೈಕ್ ಹೇಗೆ ನ್ಯೂಜಿಲೆಂಡ್ ಕೊಡ್ತಿದ್ರು ಆತರ ಪರ್ಫಾರ್ಮೆನ್ಸ್ CSK ಕೊಡೋಕೆ ಫೇಲ್ ಆಗಿದ್ರು. ಇನ್ನು ಮೊಯಿನ್ ಅಲಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಬೌಲಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರು. ಬಟ್ ಬ್ಯಾಟಿಂಗ್ ಅಲ್ಲಿ ಅಷ್ಟೇನು ಇಂಪ್ರೆಸಿವ್ ಆಗಿ ಕಾಣ್ಲಿಲ್ಲ ವೆನ್ ಇಟ್ ಕಮ್ಸ್ ಟು CSK. ಸೊ ಅಂತ ಒಂದು ಸ್ಪಾಟ್ ಇನ್ನು ಉಳಿದಿದೆ. ಆ ಸ್ಪಾಟ್ ಗೆ ಯಾರನ್ನ ತರ್ತಾರೆ, ಈ ಇಬ್ರು ಪ್ಲೇಯರ್ ಅಲ್ಲಿ ಯಾರಾದ್ರೂ ಒಬ್ರು ತರ್ತಾರ? ತುಂಬಾನೇ ಕಡಿಮೆ ಇದೆ ಚಾನ್ಸಸ್. ಅದ್ರ ಬದಲು ಮ್ಯಾಕ್ಸ್ವೆಲ್ ಆಗಿರ್ಬೋದು, ಅಥವಾ ಅದೇ ರೀತಿಯಾದಂತ ಒಂದು ಪವರ್ ಹಿಟ್ಟರ್ ಮಾರ್ಕಸ್ ಸ್ಟಾಯ್ನಿಸ್ ಅವ್ರು ಕೂಡ ಇದ್ದಾರೆ ಮಿಡಲ್ ಆರ್ಡರ್ ಅಲ್ಲಿ. ಸೊ ಯಾರ್ ತರ್ತಾರೆ ಅನ್ನೋದು ನೋಡೋದು ಬಾಕಿ ಇದೆ. ಮ್ಯಾಕ್ಸ್ವೆಲ್ ಅವರು ಗೊತ್ತಿರೋ ಹಾಗೆ ಸ್ಪಿನ್ ಅಂತ ಬಂದ್ರೆ ಅವ್ರಿಗೆ ಫೇವ್ರೆಟ್ ಬೌಲರ್ಸ್ ಎಲ್ರು ಕೂಡ ಸ್ಪಿನ್ ಹೆಚ್ಚು ಟಾರ್ಗೆಟ್ ಮಾಡ್ತಾರೆ. ಚೆನ್ನೈಯಲ್ಲಿ ಸ್ಪಿನ್ ಪಿಚ್ ಕೂಡ ಆಗಿರುತ್ತೆ, ಆಗ ಅವ್ರು ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾರೆ ಬೌಲಿಂಗ್ ಅಲ್ಲಿ ಮ್ಯಾಕ್ಸ್ವೆಲ್ ಅವರು. ಸೊ ನಿಮ್ಗೆ ಏನಾದ್ರು ಅನ್ಸ್ತಾ ಇದೆಯಾ, ಮ್ಯಾಕ್ಸ್ವೆಲ್ ಅವರು ಈ ಸಲ ಟಾರ್ಗೆಟ್ ಮಾಡ್ಬೋದಾ CSK? ಟ್ರೈ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ 2021 ಆಕ್ಷನ್ ಅಲ್ಲಿ ಟ್ರೈ ಮಾಡಿದ್ದಾರೆ. 14 ಕ್ರೋರ್ ತನಕ ಅವ್ರು ಹೋಗಿದ್ರು, 13 ಕ್ರೋರ್ ತನಕ ಹೋಗಿದ್ರು. ಮತ್ತೆ ಅವ್ರಿಗೆ ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅವರ ಬದಲು ಮೊಯಿನ್ ಅಲಿ ಅವರನ್ನು ಪಿಕ್ ಮಾಡಿದ್ರು. ಬಟ್ ಈ ಸಲ ಮೊಯಿನ್ ಅಲಿ ಅವರನ್ನು ಬೈ ಬ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ. ಮ್ಯಾಕ್ಸ್ ಅವರನ್ನು ಪಿಕ್ ಮಾಡುದು. ಯಾಕಂದ್ರೆ ಚೆನ್ನೈ ಟೀಮ್ ಅಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಅಗ್ರೆಸಿವ್ ಆಡುವಂತ ಪ್ಲೇಯರ್ಸ್ ಯಾರಿಲ್ಲ. ಮ್ಯಾಕ್ಸ್ ಅವ್ರು ಬಂದ್ರೆ ಒಂದು ಮೇಜರ್ ಡಿಫ್ರೆನ್ಸ್ ಮಾಡ್ಬೋದು. ಮತ್ತೆ ಆಸ್ ಅ ಸ್ಪಿನ್ನರ್ ಆಗಿ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಸೊ ಮ್ಯಾಕ್ಸ್ ಅವ್ರು ಬಂದ್ರೆ ತುಂಬಾನೇ ಒಳ್ಳೇದು. ಸೊ ಮ್ಯಾಕ್ಸ್ವೆಲ್ ಬರೋ ಚಾನ್ಸಸ್ ಇದೆ CSKಗೆ. ಬಟ್ ಅಟ್ ದ ಸೇಮ್ ಟೈಮ್ ಪಂಜಾಬ್ ಕಿಂಗ್ಸ್ಗೆ ತುಂಬಾ ಜಾಸ್ತಿ ಅಪರ್ಚುನಿಟಿ ಇದೆ ಇನ್ ಕೇಸ್ ಮ್ಯಾಕ್ಸ್ವೆಲ್ ಬರ್ಬೇಕಂತ ಹೇಳಿದ್ರೆ. ದ ಮೇನ್ ರೀಸನ್ ಯಾಕೆ ಪಂಜಾಬ್ ತಗೊಳ್ಳೋ ಚಾನ್ಸಸ್ ಇದೆ ಹೇಳಿದ್ರೆ, ಯು ಕ್ಯಾನ್ ಸಿ ಪಂಜಾಬ್ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ಅವರು. ಸೊ ಯಾವತ್ತು ಅವರ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ನ ಬ್ಯಾಕ್ ಮಾಡ್ತಾರೆ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಪ್ರೂವ್ ಮಾಡಕ್ಕೆ. ಆಸ್ ಬಸ್ ಕೂಡ ಜಾಸ್ತಿ ಇದೆ, ಡೆಫಿನೆಟ್ಲಿ ಗೋ ಬಿಹೈಂಡ್ ಮ್ಯಾಕ್ಸ್ವೆಲ್ ಅಂತ ನನ್ನ ಅನಿಸಿಕೆ. ಇನ್ ಕೇಸ್ ಇಫ್ ಪಂಜಾಬ್ ಹೋಗಿಲ್ಲ ಅಂತ ಹೇಳಿದ್ರು RCBಗೆ ATM ಇದೆ, RCBಗೆ ವಾಪಸ್ ಬರೋ ಚಾನ್ಸಸ್ ಇದೆ. ರೀಸೆಂಟ್ ಇಂಟರ್ವ್ಯೂ ಹೇಳಿದ್ರು ನಂಗೆ ವಾಪಸ್ RCB ಆಡಕ್ಕೂ ತುಂಬಾ ಇಂಟ್ರೆಸ್ಟ್ ಆಗಿದೆ ಅಂತ. ಸೊ ಇನ್ ಕೇಸ್ ಇದೆರಡು ಆಗಿಲ್ಲ ಅಂದ್ರೆ CSK ನವರಿಗೆ ಸಿಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಬಿಕಾಸ್ ಮೊಯಿನ್ ಅಲಿ ಮತ್ತು ಡ್ಯಾನಿಯಲ್ ಮಿಚೆಲ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ. ಆ ಕಾರಣಕ್ಕೋಸ್ಕರ ಐ ಥಿಂಕ್ ಅನ್ಫಾರ್ಚುನೇಟ್ಲಿ ಮ್ಯಾಕ್ಸ್ವೆಲ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ವಿಲ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ಆಪ್ಷನ್. ಹೇ, ಸೊ ದ್ಯಾಟ್ಸ್ ಇಟ್. ಒಂದು CSK ಟೀಮ್ ಅನಾಲಿಸಿಸ್ ಇದಾಗಿತ್ತು. ಸೊ ರಿಟೆನ್ಷನ್ ಮಾಡಿರೋ ಪ್ಲೇಯರ್ ಹಾಗೆ ಯಾರನ್ನೆಲ್ಲ ಪಾಸಿಬಲ್ ಟಾರ್ಗೆಟ್ ಮಾಡ್ಬೋದು ಅಂತ. ಸೊ ನಿಮ್ಗೆ ಯಾರನ್ನ ಪಾಸಿಬಲ್ ಆಗಿ ಟಾರ್ಗೆಟ್ ಮಾಡ್ಬೋದು ಅನ್ಸುತ್ತೆ ಅವ್ರನ್ನ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಟೀಮ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.